ಶಾಲೆ ತೆರೆದು 1 ತಿಂಗಳಾದರೂ ಮಕ್ಕಳಿಗೆ ಪಠ್ಯ ಪುಸ್ತಕ ಮಾತ್ರ ಸಿಕ್ಕಿಲ್ಲ. ಈ ಬಗ್ಗೆ ಅಧಿಕಾರಿಗಳು ಮಾತ್ರ ಸಬೂಬು ಹೇಳ್ತಾರಾ? ಇನ್ನು ಯಾವಾಗ ಮಕ್ಕಳಿಗೆ ಪಠ್ಯ ಹಂಚಿಕೆ ಮಾಡ್ತೀರಿ ಹೇಳಿ? ಕೆಲಸ ಮಾಡಿ ಇಲ್ಲ ಜಾಗ ಬಿಡಿ, ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವ ಎಚ್ಚರಿಕೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಶಿಕ್ಷಣ ಸಚಿವರೇ ಒಮ್ಮೆ ಇತ್ತ ನೋಡಿ. ಮಕ್ಕಳಿಗೆ ಇನ್ನೂ ಸಿಕ್ತಿಲ್ಲ ಪಠ್ಯ ಪುಸ್ತಕ. ಬಡ ಮಕ್ಕಳ ಶಿಕ್ಷಣದ ಜೊತೆ ಚೆಲ್ಲಾಟವೇಕೆ? ಈ ಬಾರಿಯ ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಶಾಲೆಗಳು ಪ್ರಾರಂಭವಾಗಿ 1 ತಿಂಗಳಾಯಿತು. ಆದರೆ ಈವರೆಗೂ ಮಾತ್ರ ಮಕ್ಕಳಿಗೆ ಪಠ್ಯ ಪುಸ್ತಕ ಸಿಕ್ಕಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ಮಾಡಿದ್ದು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಬುಕ್ ಮಾಡುವಲ್ಲಿ ವಿಳಂಬವಾಗಿದೆ ಎಂಬುದು ಬೆಳಕಿಗೆ ಬಂದಿದೆ. ಬಿಇಒ ಕಚೇರಿಯಿಂದ ಶಾಲೆಗಳಿಗೆ ಬುಕ್ ವಿತರಣೆಯಾಗಬೇಕು. ಯಾವ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಪರಿಶೀಲನೆ ಮಾಡಿ ಬುಕ್ ವಿತರಣೆ ಮಾಡಲು ಸರ್ಕಾರ ಹಣವನ್ನು ಕೂಡ ನೀಡುತ್ತೆ. ಇಷ್ಟಾದರೂ ಶಾಲಾ ಮಕ್ಕಳಿಗೆ ಇನ್ನೂ ಕೂಡ ಪಠ್ಯ ಪುಸ್ತಕ ಸಿಕ್ಕೇ ಇಲ್ಲ. ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ಬುಕ್ ವಿತರಣೆ ವಿಳಂಬವಾಗ್ತಾ ಇದೆ. ಬಿಇಒ ಕಚೇರಿಯಿಂದ ಶಾಲೆಗಳಿಗೆ ಬುಕ್ ವಿತರಣೆ ಆಗಬೇಕು. ಶಾಲೆಗಳು ವಿದ್ಯಾರ್ಥಿಗಳನ್ನ ಪರಿಶೀಲನೆ ಮಾಡಿ ವಿತರಣೆ ಕೂಡ ಮಾಡಬೇಕು. ಬಿಇಒ ಅಧಿಕಾರಿಗಳೇ ಶಾಲೆಗಳಿಗೆ ಪಠ್ಯ ಪುಸ್ತಕವನ್ನ ವಿತರಿಸಬೇಕು. ಪಠ್ಯ ಪುಸ್ತಕ ತೆಗೆದುಕೊಂಡು ಹೋಗಲು ಶಿಕ್ಷಕರಿಗೆ ಆಹ್ವಾನವನ್ನ ಕೂಡ ನೀಡ್ತಾರೆ. ಶಿಕ್ಷಕರು ಬಂದು ಪಠ್ಯ ಪುಸ್ತಕವನ್ನ ತೆಗೆದುಕೊಂಡು ಹೋಗಬೇಕು. ಪಠ್ಯ ಪುಸ್ತಕ ತೆಗೆದುಕೊಂಡು ಹೋಗೋದು ಶಿಕ್ಷಕರ ಕೆಲಸವಲ್ಲ, ಅಧಿಕಾರಿಗಳ ಒತ್ತಡದಿಂದ ತೆಗೆದುಕೊಂಡು ಹೋಗಬೇಕು. ಇದರಿಂದ ಶಾಲೆಗಳಿಗೆ ಪಠ್ಯ ತಲುಪೋದು ತಡವಾಗ್ತಾ ಇದೆ. ಬುಕ್ ವಿತರಣೆಗೆ ಸರ್ಕಾರ ನೀಡಿದ ಹಣ ನುಂಗುವ ಆರೋಪ ಕೂಡ ಈಗ ಕೇಳಿಬರ್ತಾ ಇದೆ. ಇದರಿಂದ ಪಠ್ಯ ಪುಸ್ತಕಗಳು ಶಾಲೆಗೆ ತಲುಪುವಲ್ಲಿ ವಿಳಂಬವಾಗ್ತಾ ಇದೆ. ಒಟ್ಟಾರೆ ಸರ್ಕಾರಿ ಶಾಲೆಗಳಿಗೆ ಹೋಗುವ ಮಕ್ಕಳಿಗೆ ತರಗತಿ ಆರಂಭವಾಗಿ 1 ತಿಂಗಳಾದರೂ ಪಠ್ಯ ಪುಸ್ತಕ ವಿತರಣೆ ಮಾಡದೇ ಇರೋದು ದುರಂತ. ಆದರೆ ಮಕ್ಕಳಿಗೆ ನ್ಯಾಯ ಒದಗಿಸುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಡೋ ಮಾತೇ ಇಲ್ಲ. ಮಕ್ಕಳಿಗೆ ಪಠ್ಯ ವಿತರಿಸಿ ಎಲ್ಲ ಕೆಲಸವನ್ನ ಬಿಟ್ಬಿಡಿ. ಇದು ರಿಪಬ್ಲಿಕ್ ಕನ್ನಡದ ಎಚ್ಚರಿಕೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೌರಾಡಳಿತ ಸಚಿವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅಧೋಗತಿಗೆ ತಲುಪಿಬಿಟ್ಟಿದೆ. ಜನ ಇದರಿಂದ ಭಾರಿ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಗಬ್ಬೆದ್ದು ನಾಡ್ತಾ ಇದೆ ಇಂದಿರಾ ಕ್ಯಾಂಟೀನ್. ಪೌರಾಡಳಿತ ಸಚಿವರ ತವರಲ್ಲೇ ಈ ಸ್ಥಿತಿ. ಎತ್ತ ನೋಡಿದ್ರೂ ಕಸದ ರಾಶಿ. ಸಾರ್ವಜನಿಕ ಶೌಚಾಲಯ ಪಕ್ಕದಲ್ಲೇ ಕಾಂಗ್ರೆಸ್ ಕನಸಿನ ಯೋಜನೆಯ ಕ್ಯಾಂಟೀನ್. ಇನ್ನೊಂದ್ ಕಡೆ ಕೆಟ್ಟು ನಿಂತಿರುವ ವಾಟರ್ ಫಿಲ್ಟರ್. ಇವೆಲ್ಲದ್ರಿಂದ ಇಂದಿರಾ ಕ್ಯಾಂಟೀನ್ ಗಬ್ಬೆದ್ದು ನಾಡ್ತಾ ಇದೆ. ಈ ದೃಶ್ಯಗಳು ಕಂಡುಬಂದಿದ್ದು ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆ ಬೀದರ್ನಲ್ಲಿ. ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವ ಕ್ಯಾಂಟೀನ್ ಗಬ್ಬೆದ್ದು ನಾಡ್ತಾ ಇದೆ. ಜನ ಮೂಗ್ ಮುಚ್ಕೊಂಡೇ ಓಡಾಡುವಂತಾಗಿದೆ. ಅಲ್ಲದೆ ಈ ದುಸ್ಥಿತಿಯಲ್ಲೇ ಊಟ ಮಾಡುವ ಸ್ಥಿತಿ ಇದೆ. ಅಜಿಗೆ ಸರ್ ಹೊಲಸು ವಾಸನೆ ಅದ, ಸಂಡಸ್ ಅದ, ಬಾತ್ರೂಮ್ ಅದ, ಎಲ್ಲ ಅದ ಸರ್. ಇಲ್ಲೇನು ಕ್ಲೀನ್ ಇಲ್ಲ, ಏನಿಲ್ಲ. ನಮ್ಮಲ್ಲಿ ಶಾಸಕರು ಏನು ಅದಕ್ಕೆ ದುರುಪಯೋಗ ಮಾಡಿಕೊಳ್ಳತ್ತಾರ. ಪೌರಾಡಳಿತ ಕಾರ್ಮಿಕರು ಅವ್ರು ಏನ್ ಮಾಡ್ತಾರ, ಸಿಎಂಸಿದವರು ಏನು ಅದು ನಿರ್ಲಕ್ಷ್ಯ ತೋರ್ಲತ್ತಾರ. ಬೀದರ್ ನಗರದಲ್ಲಿ 3 ಇಂದಿರಾ ಕ್ಯಾಂಟೀನ್ಗಳಿದ್ದು ನಗರಸಭೆ ಮತ್ತು ಆಸ್ಪತ್ರೆಯ ಆವರಣದಲ್ಲಿ 2 ಕ್ಯಾಂಟೀನ್ಗಳಿವೆ. ಇದರ ಪಕ್ಕದಲ್ಲೇ ಸಾರ್ವಜನಿಕ ಶೌಚಾಲಯ ಇದ್ದು ಜನ ನಿತ್ಯ ಪರದಾಡುವಂತಾಗಿದೆ. ಏನಿಲ್ಲ ಸರ್, 3 ತಿಂಗಳಾಯ್ತು. ಶಾರ್ಟ್ ಸರ್ಕ್ಯೂಟ್ ಇಂದ ಕೆಟ್ಟೋಗಿದೆ. 3 ತಿಂಗಳು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಬೋರಿಂಗ್ ನೀರಂತೂ ನಾವು ಕಂಟಿನ್ಯೂ ಅದೇ ಯೂಸ್ ಮಾಡ್ತೀವಿ. ಅದೇ ಬೋರ್ನಿಂದ ಅದು ಓಪನ್ ಆಗುತ್ತಿತ್ತು, ಅದು ಶಾರ್ಟ್ ಸರ್ಕ್ಯೂಟ್ಲಿಂದ ಕೆಟ್ಟೋಗಿದೆ ಅಷ್ಟೇ. ಫಿಲ್ಟರ್ ಇಲ್ಲ, ಅದು ಬೋರಿಂಗ್ ನೀರು ಸರ್ ಪೂರ ಇದು ಕೆಟ್ಟೋಗಿದೆ ಸರ್. ಇದು ಇವಾಗ ಅಂತಲ್ಲ, ಅದು ಕಂಟಿನ್ಯೂ ಇದೆ. ಯಾವಾಗ ಉತ್ಪತ್ತಿ ಆಗಿದೆ ಅವಾಗಿರೋದು ಕಂಟಿನ್ಯೂ ಇದೆ ಸರ್. ಮಳೆ ನೀರು ಕಂಟಿನ್ಯೂ ಸೋರುತ್ತೆ ಸರ್. ಸ್ಮೈಲು ಯಾವಾಗ ಮಳೆ ಬರುತ್ತೆ ಅವಾಗ ಸ್ಮೈಲ್ ಬರುತ್ತೆ. ಮೊದಲೇ 100% ಇತ್ತು ಸರ್, ಈಗ ಅದು 50% ಮುಗಿದೋದ್ರಲ್ಲಿ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ರೋಗಗ್ರಸ್ತವಾಗಿ ನರಳ್ತಾ ಇದೆ. ಈಗಲಾದರೂ ಸಚಿವರು ತಮ್ಮ ಸರ್ಕಾರದ ಕನಸಿನ ಯೋಜನೆಗೆ ಶಕ್ತಿ ತುಂಬಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್